ಯಾವ ಕಾರ್ಟೂನ್ಸ್ ಇಷ್ಟ ಆಗ್ತಾರೆ ಅದ್ರ ಬೇಸ್ ಮೇಲೆ ನಾವು ಕಿಡ್ಸ್ ಬೆಡ್ರೂಮ್ ನಾವು ಈ ತರ ಡೆಕೋರೇಟ್ ಮಾಡಬಹುದು. ಯಾವ ಕಾಲ ಬಂತಪ್ಪ 2026ಕ್ಕೆ. MS ವಿತ್ ರೊಟೇಟಬಲ್ ಮಿರರ್ ಕಾನ್ಸೆಪ್ಟ್ ಅಲ್ಲಿ ಹೋಗಿದೀವಿ. ವಿತ್ 15 ಇಯರ್ಸ್ ವಾರಂಟಿ ಸಿಗುತ್ತೆ ನಿಮ್ಗೆ. 3 ಕಲರ್ಸ್ ಬರುತ್ತೆ ನಿಮ್ಗೆ. LED ಮಿರರ್. ಪೂಜಾ ಬ್ಯಾಕ್ ವಾಲ್ ನೋಡಬಹುದು. ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಅಲ್ಲಿ ಸರ್ ಅದು ಹೋಗಿರೋದು ನಾವು. ಲಕ್ಸುರಿ ಬೆಡ್ರೂಮ್ ಯಾವ ತರ ಇರಬೇಕು ಆ ತರ ಡಿಸೈನ್ ಮಾಡ್ಕೊಂಡಿದ್ದಾರೆ. ಹೇಳ್ಕೋಬೇಕು ಹಿಂಗೆ ಹಾಕೊಂಡು ಐರನ್ ಎಮರ್ಜೆನ್ಸಿ ಮಾಡ್ಕೊಂಡು ಹೋಗ್ತಾರೆ. ಡಿಜಿಟಲ್ ಪ್ರಿಂಟೆಡ್ ಇಷ್ಟು ದೊಡ್ಡದಾಗಿ ನಿಮ್ದೇ ಫೋಟೋ ಫ್ರೇಮ್ ಕೂಡ ನಾವು ಹಾಕೋಬಹುದು. ಇದು ಒಂದು ನಿಮ್ಗೆ ಕಂಪ್ಲೀಟ್ ಒಂದು ಮಾಡ್ಯುಲರ್ ಕಿಚನ್ ವಿತ್ ಅಕ್ರಿಲಿಕ್ ಲ್ಯಾಮಿನೇಟ್ ಬರುತ್ತೆ. ಎಲ್ಲಾನು ನಾವು ಎಂಡ್ ಟು ಎಂಡ್ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ಇರುತ್ತೆ. ನಿಮ್ಗೆ ಡೋರ್ ಇದೆ ಬಟ್ ಡೋರ್ ಇರೋದು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಹಿಡನ್ ಡೋರ್ ಕಾನ್ಸೆಪ್ಟ್. ಸೊ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಇದು ಸಾಫ್ಟ್ ಕ್ಲೋಸ್ ಇರುತ್ತೆ. ಇಲ್ಲಿ ಆರ್ಟಿಫ್ಯಾಕ್ಟ್ಸ್ ಆಗಿರ್ಬೋದು, ಶೋ ಪೀಸಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಎಲ್ಲಾನು ಇಟ್ಕೊಂಡು ಇಲ್ಲಿ ನಾವು ಹೈಲೈಟ್ ಮಾಡ್ಬೋದು. ಪುಷ್ ಟು ಓಪನ್ ಪುಷ್ ಮಾಡ್ಬೇಕಷ್ಟೇ. ಜಸ್ಟ್ ಒನ್ ಪುಷ್ ಮಾಡಬೇಕು, ಓಪನ್ ಆಗುತ್ತೆ. ಸೋಫಾ ಬ್ಯಾಕ್ ವಾಲ್ ಹೈಲೈಟ್ ಅಂತ ಹೇಳ್ತೀವಿ. ಯುರೋಪಿಯನ್ ಥೀಮ್ ಅಲ್ಲಿ ಬರುತ್ತೆ ನಿಮ್ಗೆ. ಫೈಲ್ ಶಟರ್ ವಾರ್ಡ್ರೋಬ್ಸ್ ಅಂತ ಹೇಳ್ತೀವಿ. ಅಲ್ಯೂಮಿನಿಯಂ ಪ್ರೊಫೈಲ್ ಶಟರ್ ವಿತ್ ಕ್ಲಿಯರ್ ಗ್ಲಾಸ್ ಹೋಗಿರ್ತೀವಿ. ಪ್ಯಾಂಟ್ರಿ ಯೂನಿಟ್ ಅಂತ ಹೇಳ್ತೀವಿ ವಿತ್ ಪ್ಯಾಂಟ್ರಿ ಮೆಕ್ಯಾನಿಸಮ್ ಅಂತ. ಮ್ಯಾಜಿಕ್ ಕಾರ್ನರ್ ಯೂನಿಟ್ ಅಂತ ಹೇಳ್ತೀವಿ ಇದನ್ನ. ಸೊ ಈ ರೀತಿ ಬರುತ್ತೆ ನಿಮ್ಗೆ. ರೋಲಿಂಗ್ ಶಟರ್ಸ್, ಸ್ಪೈಸ್ ರ್ಯಾಕ್ ವಿತ್ ರೋಲಿಂಗ್ ಶಟರ್ಸ್ ಬರುತ್ತೆ. ಕ್ಲಾಸಿ ಆಗಿ ನೋಡ್ತಾ ಇದೀರಾ, ಲಕ್ಸುರಿ ಆಗಿ ನೋಡ್ತಿದ್ದೀರಾ ಅಂದ್ರೆ ಇದು ನಿಮ್ಗೆ ಅರಿಸ್ಟೋ ಲ್ಯಾಕರ್ಡ್ ಗ್ಲಾಸ್ ನೋವಾ ಶಟರ್ಸ್ ಅಂತ ಹೇಳ್ತೀವಿ ಸರ್. ಇಲ್ಲೊಂದು ಡೋರ್ ಇದೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ? ಹೌದು. ಸೊ ಇಲ್ಲಿ ಪುಷ್ ಮಾಡ್ತೀರಾ, ಒಳಗೆ ಹೋಗ್ತೀರಾ. ಇಂಟೀರಿಯರ್ ಅಷ್ಟೇ ಅಲ್ಲ, ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತೀರಾ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ವೇವಾ ಡಿಸೈನರ್ಸ್ದು ಆಲ್ರೆಡಿ ಒಂದು ಮನೆ ಕಂಪ್ಲೀಟ್ ಮಾಡಿರ್ತಕ್ಕಂಥ ಇಂಟೀರಿಯರ್ ಡಿಸೈನ್ನ ತೋರಿಸಿದ್ದೆ. ಸೊ ಇವತ್ತು ಅವ್ರದ್ದೇ ಎಕ್ಸ್ಪೀರಿಯನ್ಸ್ ಸೆಂಟರಿಗೆ ಬಂದಿದ್ದೀನಿ. ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಸೆಂಟರ್. ಸೊ ಅಂದರೆ ಈಗ ನೋಡ್ತಾ ಇರ್ಬೋದು, TV ಯೂನಿಟ್ ಯಾವ ಥರ ಇರಬೇಕು, ಪೂಜಾ ರೂಮ್ ಯಾವ ಥರ ಇರಬೇಕು, ಒಂದು ಬೆಡ್ರೂಮ್ ಯಾವ ಥರ ಇರಬೇಕು. ಸೊ ಯಾವ ಥರ ನೀವು ಇಂಟೀರಿಯರ್ ಮಾಡಿಸಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಅಷ್ಟೆಲ್ಲ ವೆರೈಟಿನ ನಾನಿವತ್ತು ತೋರಿಸೋದಕ್ಕೆ ಅವ್ರದ್ದೇ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬಂದಿದ್ದೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ವೇವಾ ಡಿಸೈನ್ಸ್ನ ಸೇಲ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ವಿನುತಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ ಅದನ್ನೇ ಕೇಳ್ತಾ ಇದ್ರು, ತುಂಬ ಜನ ಮೆಸೇಜ್ ಕೂಡ ಮಾಡಿದ್ರು, ಕಾಮೆಂಟ್ ಕೂಡ ಹಾಕಿದ್ರು. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಅಂತ ಹೇಳ್ತಿರಲ್ಲ, ತೋರಿಸ್ಬಿಡಿ ಮತ್ತೆ ಅಂತೇಳಿ ಹೇಳ್ತಾರೆ. ಕೆಲವರು ಹೇಳ್ತೀವಿ ಬಟ್ ತೋರಿಸೋದಿಲ್ಲ ಕೆಲವೊಂದು ವಿಡಿಯೋದಲ್ಲಿ. ಸೊ ಆ ಕೆಲಸನ ಇವತ್ತು ಮಾಡ್ತಾ ಇದ್ದೀವಿ. ನಿಮ್ಮ ವೇವರ್ ಡಿಸೈನ್ ಸಂಸ್ಥೆ ಒಳಗಡೆ ಬಂದರೆ ಯಾವ್ಯಾವ ಥರ ಡಿಸ್ಪ್ಲೇ ನೋಡ್ಬೋದು. RR ನಗರದಲ್ಲಿ ಒಂದಿದೆ, ಮತ್ತೆ ಕೋಗಿಲಲ್ಲಿ ಒಂದಿದೆ ಅಲ್ವಾ? ಇಲ್ಲಿರ್ತಕ್ಕಂಥದ್ದು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸಿ ಮೇಡಮ್. ಶಾಸ್ ನಾನು ಒಂದೊಂದೇ ಕಂಪ್ಲೀಟ್ ಮನೆ ಹೊರಗಡೆಯಿಂದ ಎಂಟ್ರೆನ್ಸ್ ಇಂದಾನು ಕಂಪ್ಲೀಟ್ ಒಂದು ಯುಟಿಲಿಟಿ ವರ್ಗು ನಾವು ಯಾವ ತರ ಹೈಲೈಟ್ ಮಾಡಬಹುದು ವಿತ್ ಮಾಡ್ಯುಲರ್ ಇಂಟೀರಿಯರ್ಸ್ ಅನ್ನೋದನ್ನ ನಾವು ಇವತ್ತು ನೋಡೋಣ. ಓಕೆ ಬನ್ನಿ ಮೇಡಮ್, ತೋರಿಸ್ಬಿಡಿ. ನೋಡಿ, ಒಳಗಡೆ ಬಂದ ತಕ್ಷಣನೇ ನಿಮಗೆ ವೇವರ್ ಡಿಸೈನ್ ಎಂಟ್ರೆನ್ಸ್ ಇದು. ಮೇಡಮ್ ನೀವು ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಇವಾಗ ಮನೆ ಅಂತ ತಗೊಂಡಾಗ ಫಸ್ಟ್ ಎಂಟ್ರಿನಲ್ಲಿ ಕಾರಿಡಾರ್ ಆಗಿರ್ಬೋದು ಅಥವಾ ಎಂಟ್ರೆನ್ಸ್ ಆರ್ ಎಲ್ಸ್ ಬಾಲ್ಕನಿ ಅಲ್ಲಿ ನಾವು ಈ ರೀತಿ PVC ಫಾಲ್ ಸೀಲಿಂಗ್ಸ್ ಹೋಗ್ಬೋದು. ಸೊ ಇದು ನೋಡೋದಕ್ಕೆ ನಮಗೆ ಕಂಪ್ಲೀಟ್ ಒಂದು ವುಡನ್ ಫೀಲ್ ಸಿಗುತ್ತೆ, ಬಟ್ ಇಟ್ಸ್ ಅ PVC ಮಟೀರಿಯಲ್. ಕಾಸ್ಟ್ ಕಡಿಮೆ ಆಗುತ್ತೆ, ನೋಡೋದಕ್ಕೂ ಒಂದು ಎಲಿಗೆಂಟ್ ಲುಕ್ ಇರುತ್ತೆ. ಲೈಫು ತುಂಬಾನೇ ಚೆನ್ನಾಗಿರುತ್ತೆ, ಡ್ಯೂರೇಬಲ್ ಇರುತ್ತೆ, ಅಂಡ್ ಇದು ನಿಮ್ಗೆ ವೆದರ್ ಪ್ರೂಫ್ ಇರುತ್ತೆ. ಸೊ ಬಿಸ್ಲಿಗೆ ಶೇಡ್ ಆಗೋದಿರ್ಲಿ, ಮಳೆ ಬಂದಾಗ ಸ್ವೆಲ್ ಆಗೋದಿರ್ಲಿ, ಆ ಥರ ಎಲ್ಲ ಆಗೋದಿಲ್ಲ ನಿಮಗೆ. ವಿತ್ 15 ಇಯರ್ಸ್ ವಾರಂಟಿ ಸಿಗುತ್ತೆ ನಿಮಗೆ. ಸೊ ನೋಡಿ, ಹೊರಗಡೆ ಈ ಥರ ಎಲ್ಲ ಮಾಡ್ಕೋಬಹುದು. ಇದು ಬಿಟ್ಟು ಒಳಗಡೆ ಮೇಡಮ್. ಹಾಂ, ಸೊ ಒಳಗೆ ಬಂದ ತಕ್ಷಣ ನಮಗೆ ಫೈರ್ ಏರಿಯಾ ಸಿಗುತ್ತೆ. ಫೈರ್ ಅಲ್ಲಿ ನಾವ್ ಏನ್ ಮಾಡ್ಕೊಂಡಿದೀವಿ, ಇಲ್ಲಿ ಶೂ ರ್ಯಾಕ್ ಮಲ್ಟಿ ಸ್ಟೋರೇಜ್ ಯೂನಿಟ್ ಅಂತ ಮಾಡ್ಕೊಂಡಿದೀವಿ. ಅಂಡ್ ಇಲ್ಲೇನಂದ್ರೆ ನಾವು 2 ತರ ಲ್ಯಾಮಿನೇಟ್ಸ್ ಕೊಟ್ಟಿದೀವಿ ನಿಮ್ಗೆ. ಕೌಂಟರ್ ಟಾಪ್ ಅಲ್ಲಿ ನೋಡ್ತೀರಾ ಅಂದ್ರೆ ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಬರುತ್ತೆ. ಅಂಡ್ ಏನ್ ಫ್ರಂಟ್ ಅಲ್ಲಿ ನೋಡ್ತಿದ್ದೀರಾ ಇದು ನಿಮ್ಗೆ ಕಂಪ್ಲೀಟ್ ಗ್ಲಾಸಿ ಫಿನಿಶ್ ಲ್ಯಾಮಿನೇಟ್ಸ್ ಬರುತ್ತೆ. ಸೊ ಅಂಡ್ ನಿಮ್ಗೆ ಮಾಡ್ಯುಲರ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಎಲ್ಲಾನು ನಾವು ಎಂಡ್ ಟು ಎಂಡ್ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ಇರುತ್ತೆ ನಿಮ್ಗೆ. ಹ್ಯಾಂಡಲ್ಲೆಸ್ ನೀವು ನೋಡ್ಬೋದು, ಎಲ್ಲೂ ನಿಮ್ಗೆ ಹ್ಯಾಂಡಲ್ಸೇ ಕಾಣ್ತಾ ಇರಲ್ಲ. ಸೊ ಹೊಸದಾಗಿ ಬಂದವ್ರಿಗೆ ಹೇಗೆ ಓಪನ್ ಮಾಡ್ಬೇಕು ಅನ್ನೋ ಐಡಿಯಾನೇ ಇರಲ್ಲ. ಅದಕ್ಕೆ ನಾವ್ ಇಲ್ಲಿ ಏನ್ ಮಾಡಿರ್ತೀವಿ, ನಿಮ್ಗೆ ಫ್ರಂಟ್ ಅಲ್ಲೇನೆ 45 ಡಿಗ್ರಿ ಗ್ರೂಸ್ ಕೊಟ್ಟಿರ್ತೀವಿ. ಈ ಗ್ರೂಸ್ ನಿಮ್ಗೆ ಹ್ಯಾಂಡಲ್ಸ್ ಆಗಿ ಆಕ್ಟ್ ಆಗುತ್ತೆ. ಅದು ಕೂಡ ನೋಡಿದ್ರು ಕೂಡ ಅಸಹ್ಯ ಕಾಣೋದಿಲ್ಲ ಹ್ಯಾಂಡಲ್. ಸೊ ನಾವ್ ಎಲ್ಲಿಂದ ಆಪರೇಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಇದು ಸಾಫ್ಟ್ ಕ್ಲೋಸ್ ಇರುತ್ತೆ. ಇದೆಲ್ಲ ಏನ್ ಮೆಟೀರಿಯಲ್ ಇಂಟೀರಿಯರ್ ಇದು? ಪ್ಲೈ ಸರ್, ಇದು ಕಂಪ್ಲೀಟ್ ಪ್ಲೈವುಡ್ ಅಲ್ಲಿ ಬರುತ್ತೆ. ಸೆಂಚುರಿ ಸೈನಿಕ್ ಪ್ಲೈ ಯೂಸ್ ಮಾಡಿ. ಸೊ ಯಾಕಂದ್ರೆ ಇವತ್ತಿನ ದಿನ ಅಲ್ಯೂಮಿನಿಯಂ ಇಂಟೀರಿಯರ್ ಇದೆ, ತುಂಬಾ ಮೆಟೀರಿಯಲ್ಸ್ ಗಳು ಇದಾವೆ. ಅದರಲ್ಲಿ ನೀವು ಯೂಸ್ ಮಾಡೋದು ಯಾವ್ದಂದ್ರೆ ಪ್ಲೈವುಡ್ ಯೂಸ್ ಮಾಡ್ತೀವಿ. 16mm ಪ್ಲೈ ಮಾಡ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ಎಲ್ಲರೂ ಯೂಸ್ ಮಾಡೋ 16mm ಪ್ಲೈನೇನೆ, ಅದೇ ಯೂಸ್ ಮಾಡಿರ್ತೀವಿ ಸರ್. ಸೂಪರ್. ಇದೊಂದಾಯ್ತು. ಇದಾದ ನಂತರ ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಬಂದ್ರೆ ಇದು ಹಿಡನ್ ಡೋರ್ ಕಾನ್ಸೆಪ್ಟ್ ಬರುತ್ತೆ. ಡೋರ್ ಇದೆ? ಹಾ ಹೌದು, ಇಲ್ಲಿ ಡೋರ್ ಇದೆ, ಬಟ್ ಡೋರ್ ಇರೋದು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಹಿಡನ್ ಡೋರ್ ಕಾನ್ಸೆಪ್ಟ್. ಸೊ ಮನೇಲಿ ಲೈಕ್ ವಾಕ್ ಇನ್ ವಾರ್ಡ್ರೋಬ್ಸ್ ಆಗಿರ್ಲಿ, ಒಂದು ಸ್ಟೋರ್ ರೂಮ್ಸ್ ಆಗಿರ್ಲಿ, ಯುಟಿಲಿಟಿ ಏರಿಯಾಸ್, ರೆಸ್ಟ್ ರೂಮ್ಸ್ ನೆಲ್ಲ ನಾವು ಈ ರೀತಿ ಹೈಡ್ ಮಾಡಿ. ಯೂಶುವಲಿ ನಾವು ಕನ್ಸ್ಟ್ರಕ್ಷನ್ ವಿಡಿಯೋ ಮಾಡಿದೀನಿ, ಸ್ಟೋರ್ ರೂಮ್ ಮತ್ತೆ ಈ ವಾಶ್ರೂಮ್ಗೆಲ್ಲ ಈ ತರ ಯೂಸ್ ಮಾಡ್ತಾರೆ. ಹೌದು. ಸೊ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಗೊತ್ತಿರೋರು ಮಾತ್ರ ಹಿಂಗೆ ಓಪನ್ ಮಾಡೋದು, ಸ್ಮೂತ್ ಆಗಿ ಕ್ಲೋಸ್ ಆಗುತ್ತೆ. ವಾಲು ಹೈಲೈಟ್ ಆಗಿ ಕಾಣಿಸ್ತಾ ಇರುತ್ತೆ, ಅಂಡ್ ಅಲ್ಲೊಂದು ಡೋರ್ ಇದೆ ಅನ್ನೋದು ಗೊತ್ತಾಗಲ್ಲ. ಮನೆಯವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅಂಡ್ ಇಲ್ಲಿ ಬಂದ್ರೆ ನೀವು ಪಾರ್ಟಿಷನ್ ನೋಡ್ಬೋದು. ಸೊ ಯೂಶಲಿ ಪಾರ್ಟಿಷನ್ಸ್ ಅಂತ ಬಂದಾಗ ಥೌಸಂಡ್ಸ್ ಆಫ್ ವೆರೈಟೀಸ್ ಇರುತ್ತೆ. ನಾವಿಲ್ಲಿ ಏನ್ ಮಾಡಿದೀವಿ, MS ವಿತ್ ರೊಟೇಟಬಲ್ ಮಿರರ್ ಕಾನ್ಸೆಪ್ಟ್ ಅಲ್ಲಿ ಹೋಗಿದೀವಿ.
ಸೂಪರ್. ಸೊ ನಾವು ಮಿರರ್ ಪಾರ್ಟಿಷನ್ ಏನಕ್ಕೆ ಹೋಗ್ತೀವಿ ಅಂದಾಗ ಆ ಏರಿಯಾನು ವೈಡ್ ಆಗಿ ಕಾಣಿಸುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಪಾರ್ಟಿಷನ್ ಮೇನ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ, ಒಂದು ಡಿವೈಡರ್ ತರ, ಲೈಕ್ ಒಂದು ಅಬ್ಸ್ಟ್ರಾಕಲ್ ತರ ಯೂಸ್ ಮಾಡ್ತೀವಿ. ಲಿವಿಂಗ್ ಇಂದ ಡೈನಿಂಗ್ ಏರಿಯಾಗೆ ಆಗಿರ್ಬೋದು, ಅಥವಾ ಡೈನಿಂಗ್ ಟು ಕಿಚನ್ ಏರಿಯಾಗೆ ಒಂದು ಪಾರ್ಟಿಷನ್ ಕ್ರಿಯೇಟ್ ಮಾಡೋದು. ಸೂಪರ್. ಸೊ ಅದಕ್ಕೆ ನಾವು ಪಾರ್ಟಿಷನ್ ಯೂಸ್ ಮಾಡ್ತೀವಿ. ಅಂಡ್ ಇದು ನಿಮಗೆ ಬೀಮ್ ಪ್ಯಾನ್ಲಿಂಗ್ಸ್, ಬೀಮ್ಸ್ ನ ಹೈಲೈಟ್ ಮಾಡತ್ತಿದ್ದು. ಸೊ ಲಿವಿಂಗ್ ಏರಿಯಾದಲ್ಲಿ, ಡೈನಿಂಗ್ ಅಲ್ಲಿ ಎಲ್ಲಂದ್ರಲ್ಲಿ ಇವಾಗ ಬೀಮ್ಸ್ ಬಂದಿರುತ್ತೆ. ಆ ಬೀಮ್ ಸ್ವಲ್ಪ ಆಕ್ವರ್ಡ್ ಆಗಿ ಕಾಣಿಸ್ತಾ ಇರುತ್ತೆ. ಅದ್ರ ಜೊತೆ ನಾವು ಈ ತರ ಪ್ಯಾನ್ಲಿಂಗ್ ಹೈಲೈಟ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಲಿವಿಂಗ್ ಏರಿಯಾಗೆ. ಹೌದು. ಇಷ್ಟು ಮತ್ತೆ ಇದು ಟಿವಿ ಯೂನಿಟ್. ಎಸ್ ಸರ್. ಅಂಡ್ ಇದು ನಿಮಗೆ ಲಿವಿಂಗ್ ಏರಿಯಾ ಕಾನ್ಸೆಪ್ಟ್ ಬರುತ್ತೆ. ಟಿವಿ ಯೂನಿಟ್ ಅಲ್ಲಿ ಏನ್ ಮಾಡಿದೀವಿ ನಾವು, ಗ್ಲಾಸಿ ಫಿನಿಶ್ ಲ್ಯಾಮಿನೇಟ್ಸ್ ವಿತ್ ಮಿರರ್ ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ದೀವಿ. ಸೊ ಇದರಲ್ಲೂ ಅಷ್ಟೇ ತುಂಬಾನೇ ಲೈಕ್ 4 to 5 ಆಪ್ಷನ್ಸ್ ಬರುತ್ತೆ ನಿಮಗೆ ಟಿವಿ ಯೂನಿಟ್ಸ್ ಅಲ್ಲಿ. ನಾವೇನ್ ಮಾಡಿದ್ವಿ, ಕಾರ್ನರ್ ಏರಿಯಾದಲ್ಲಿ ರಾಫ್ಟರ್ ವಿತ್ ಲೆಡ್ಸ್ ಕೊಟ್ಟಿದ್ದೀವಿ. ಇಲ್ಲಿ ಆರ್ಟಿಫ್ಯಾಕ್ಟ್ಸ್ ಆಗಿರ್ಬೋದು, ಶೋ ಪೀಸಸ್ ಆಗಿರ್ಬೋದು, ನಾವು ಫೋಟೋಸ್ ಆಗಿರ್ಬೋದು, ಎಲ್ಲಾನು ಇಟ್ಕೊಂಡು ಇಲ್ಲಿ ನಾವು ಹೈಲೈಟ್ ಮಾಡ್ಬೋದು. ಇದರಲ್ಲೇ ಇನ್ನು 5 ರಿಂದ 6 ತರ ಕಾನ್ಸೆಪ್ಟ್ ಬರುತ್ತೆ ನಿಮಗೆ. ಸೊ ಇನ್ನು ಡಿಸೈನ್ಸ್ ಕೂಡ ಇದೆ, ಕಲರ್ಸ್ ಕೂಡ ಆಪ್ಷನ್ಸ್ ಇದೆ. ಹೌದು. ಸೊ ನೋಡಿ ಟಿವಿ ಯೂನಿಟ್ ಈ ಕಂಪ್ಲೀಟ್ ತರನೇ ಒಂದು ಮಾಡಿಸ್ಬೇಕಾ? ಕಸ್ಟಮೈಸ್ಡ್ ಇಂಟೀರಿಯರ್ ನೀವು ತಗೋಬಹುದು. ಸೊ ಇದೇ ಥರ ಬೇಕು ಅಂದರೆ ಇದೇ ಥರನೇ ಮಾಡಿಕೊಡ್ತಾರೆ. ಇಲ್ಲ ಬೇರೆ ಡಿಸೈನ್ಸ್ ತೋರಿಸಿ ಅಂದರೆ ಅದನ್ನು ಕೂಡ ತೋರಿಸ್ತಾರೆ. ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲೇ ಪ್ರತಿಯೊಂದು ಕೂಡ ನೋಡ್ಬೋದು, ಕೇಳ್ಬೋದು ನೀವು. ಆ್ಯಂಡ್ ಇದನ್ನು ನಾವು ಹ್ಯಾಂಡಲ್ಲೆಸ್ ಕಾನ್ಸೆಪ್ಟಲ್ಲೇ ಹೋಗಿದ್ದೀವಿ ಬೇಸ್ ಯೂನಿಟ್ ಅಲ್ಲಿ. ಸೊ ಇದನ್ನ ಫ್ಲೋಟಿಂಗ್ ಬೇಸ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಇದನ್ನ ಯೂಸ್ ಮಾಡ್ತೀರಾ? ಹಾ, ಇಲ್ಲೇನ್ ಮಾಡಿದೀವಿ ನಾವು, ಪುಷ್ ಟು ಓಪನ್ ಪುಷ್ ಮಾಡ್ಬೇಕಷ್ಟೇ. ಜಸ್ಟ್ ಒನ್ ಪುಷ್ ಮಾಡಬೇಕು, ಓಪನ್ ಆಗುತ್ತೆ. ಸೇಮ್ ಪುಷ್ ಅಲ್ಲಿ ನಿಮಗೆ ಕ್ಲೋಸ್ ಆಗುತ್ತೆ ಈ ರೀತಿ. ಅದು ಪುಲ್ ಟು ಡೌನ್ ಸರ್, ಅದು ಒಂದ್ಸತಿ ಪ್ರೆಸ್ ಮಾಡ್ಬೇಕು ನೀವು. ಹಾಂ, ನೈಸ್. ಸೊ ಈ ರೀತಿ ಇರುತ್ತೆ. ಸೊ ಪ್ರೊಫೈಲ್ ಲೈಟ್ಸ್ ನೋಡ್ತಾ ಇರ್ಬೋದು, ಆಂಬಿಯಂಟ್ ಲೈಟ್ ಅಂತ ಕರಿತೀವಿ. ಸೊ ಇದೆಲ್ಲ ಒಂದು ಲಕ್ಸುರಿ ಲುಕ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಇದು ಕೂಡ ರೀಸನ್ ಆಗುತ್ತೆ. ನೀವು ಹಾಗೆ ಸೋಫಾ ಬ್ಯಾಕ್ ಪ್ಯಾನಲ್ ನೋಡ್ಬೋದು. ಇದು ತುಂಬಾ ಇಷ್ಟ ಆಯ್ತು ನನಗೆ. ಇದನ್ನ ಏನಂತ ಡಿಸೈನ್ ಕರಿತೀರಾ ನೀವು? ಸರ್ ಇದು ನಿಮಗೆ ಸೋಫಾ ಬ್ಯಾಕ್ ವಾಲ್ ಹೈಲೈಟ್ ಅಂತ ಹೇಳ್ತೀವಿ. ಯುರೋಪಿಯನ್ ಥೀಮ್ ಅಲ್ಲಿ ಬರುತ್ತೆ ನಿಮಗೆ. ನೀವು ಒಂದು ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ನೋಡ್ತಾ ಇದ್ದೀರಾ, ವಾಲ್ ಹೈಲೈಟ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ರೀತಿ ನಾವು ವಾಲ್ ಮೌಲ್ಡಿಂಗ್ಸ್ ಹೋಗ್ಬೋದು. ಈಗ ಸೋಫಾದಲ್ಲಿ ಕುಂತಿರ್ತೀವಿ, ಟಿವಿ ಯೂನಿಟ್ ನೋಡಿದಿರಿ ಆಗ್ಲೇ, ಆ ಟಿವಿ ಯೂನಿಟ್ ಎದುರುಗಡೆನೆ ಸೋಫಾ ಕುತ್ಕೊಂಡಾಗ ಆ ಬ್ಯಾಕ್ ಸೈಡ್ ಕೂಡ ಫಿಲ್ ಮಾಡಿದ್ದಾರೆ. ಸೊ ಯುರೋಪಿಯನ್ ಸ್ಟೈಲ್, ಯುರೋಪಿಯನ್ ಥೀಮ್ ಸರ್, ಯುರೋಪಿಯನ್ ಥೀಮ್ ಕಾನ್ಸೆಪ್ಟ್ ಅಲ್ಲಿ. ಸೊ ಇದೆಲ್ಲ ಡಿಸೈನ್ಸ್ ನೋಡ್ತಾ ಇರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ. ಸೊ ಇನ್ನು ಇದಿಲ್ಲ ಅಂದ್ರೆ ನಾವು ವಾಲ್ ಪೇಪರ್ ಕೂಡ ಯೂಸ್ ವಾಲ್ ಪೇಪರ್ ಹಾಕೋಬಹುದು. ನಮ್ದೇ ಫ್ಯಾಮಿಲಿ ಫೋಟೋ ಫ್ರೇಮ್ ಎಲ್ಲ ಹಾಕೋಬಹುದು. ಸೂಪರ್. ಸೊ ಇದೆಲ್ಲ ವಾಲ್ ಪೇಪರ್ ಮೇಡಮ್? ಹೌದು ಸರ್, ಅದು ವಾಲ್ ಪೇಪರ್. ಇದೆಲ್ಲ ನಿಮ್ ಕಡೆಯಿಂದನೇ ಮಾಡ್ಕೊಡ್ತೀರಾ? ಎಲ್ಲ ನಮ್ಮ ಕಡೆಯಿಂದನೇ ಬರುತ್ತೆ ಸರ್. ಸೂಪರ್. ಮತ್ತೆ ಫಾಲ್ ಸೀಲಿಂಗ್ ನೋಡ್ತಿರೋದು ಮೇಲ್ಗಡೆ ನೋಡಿ, ಪ್ರೊಫೈಲ್ ಲೈಟ್ಸ್ ಆಗಿರ್ಬೋದು, ಇದೆಲ್ಲ ನಿಮ್ ಕಡೆಯಿಂದನೇ ಮಾಡ್ಕೊಟ್ಟಿರೋದು. ಟಿವಿ ಯೂನಿಟ್ ಆಯ್ತು. ಇಲ್ಲಿ ಬಂದ್ರೆ ನೀವು ಕ್ರಾಕರಿ ಯೂನಿಟ್ ನೋಡಬಹುದು. ಕ್ರಾಕರಿ ಯೂನಿಟ್ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಡೈನಿಂಗ್ ಏರಿಯಾನಲ್ಲಿ ಯೂಸ್ ಮಾಡ್ತೀವಿ. ಮಾಡಿಟ್ಟಿರೋ ಅಡುಗೆ ತಂದು ಸರ್ವ್ ಮಾಡೋದಕ್ಕೆ, ಮತ್ತೆ ಸಿರಾಮಿಕ್ ಐಟಮ್ಸ್ ಎಲ್ಲ ನಾವು ಇಲ್ಲಿ ಇಡಬಹುದು. ಅಂಡ್ ಇದನ್ನ ನಾವೇನ್ ಮಾಡಿದೀವಿ, ಇದನ್ನ ಮೆಂಬ್ರೇನ್ ಫಿನಿಶ್ ಅಂತ ಹೇಳ್ತಾರೆ. ಈ ಯೂನಿಟ್ ನಾವೇನು ಫಿನಿಶ್ ಮಾಡಿದೀವಿ. ಅಂಡ್ ಇದು ಫ್ರೆಂಚ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ನಿಮ್ಗೆ. ಒಂದು ತುಂಬಾ ಒಂದು ಸ್ಟೈಲಿಶ್ ಡೈನಿಂಗ್ ಏರಿಯಾ ಬೇಕು ಅಂದ್ರೆ ನಾವು ಈ ರೀತಿ ಕ್ರಾಕರಿ ಯೂನಿಟ್ ಮಾಡ್ಕೋಬಹುದು. ಇಲ್ಲಿ ಡ್ಯಾಡೋ ಸ್ಪೇಸ್ ಅಲ್ಲಿ ಕ್ರಿಸ್ ಕ್ರಾಸ್ ಮಿರರ್ ಪ್ರೊವೈಡ್ ಮಾಡಿದೀವಿ. ಕೌಂಟರ್ ಟಾಪ್ ಅಲ್ಲಿ ಇರೋದು ನಿಮಗೆ ಕ್ವಾಡ್ ಸರ್, ಇದು ಕ್ವಾಡ್ ಸ್ಟೋನ್ ಬರುತ್ತೆ. ಏನಾದ್ರೂ ಬಿಸಿ ಇರೋ ಐಟಮ್ ಇಟ್ರೆ ಏನೋ ಆಗಲ್ಲ? ಏನಾಗಲ್ಲ. ಓಕೆ. ಇದೆಲ್ಲ ಅಷ್ಟೇ ಸ್ಮೂತ್ ಕ್ಲೋಸಿಂಗ್ ಏರಿಯಾ ಅಲ್ಲ ಮೇಡಮ್? ಇದೆಲ್ಲ ನಿಮಗೆ ಸ್ಟೋರೇಜ್ ಬರುತ್ತೆ. ಸ್ಟೋರೇಜ್. ಎಸ್. ಸೊ ನೋಡಿ, ಇದೆಲ್ಲ ಕಂಪ್ಲೀಟ್ ಇಂಟೀರಿಯರ್ ವೇವರ್ ಡಿಸೈನ್ಸ್ ಅವರ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಸುಮಾರಿದೆ, ಬನ್ನಿ ನೋಡೋಣ. ಸರ್ ಅಂಡ್ ಇಲ್ಲೊಂದು ವಾರ್ಡ್ರೋಬ್ ನೋಡ್ಬೋದು ನೀವು. ಇದನ್ನ ನಾವು ಪ್ರೊಫೈಲ್ ಶಟರ್ ವಾರ್ಡ್ರೋಬ್ಸ್ ಅಂತ ಹೇಳ್ತೀವಿ. ಅಲ್ಯೂಮಿನಿಯಂ ಪ್ರೊಫೈಲ್ ಶಟರ್ ವಿತ್ ಕ್ಲಿಯರ್ ಗ್ಲಾಸ್ ಹೋಗಿರ್ತೀವಿ. ಇಲ್ಲೇನು ನಾವು ಫ್ರೇಮ್ಸ್ ಕೊಡ್ತಾ ಇದೀವಿ, ಇದ್ರಲ್ಲಿ ನಿಮ್ಗೆ 12 to 14 ಕಲರ್ ಆಪ್ಷನ್ಸ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಕಲರ್ ಆಪ್ಷನ್ಸ್ ಇರುತ್ತೆ ಫ್ರೇಮ್ಸ್ ಅಲ್ಲಿ. ಅಂಡ್ ಇಲ್ಲಿ ನೀವು ನೋಡ್ಬೋದು, ಒಂದು ಡ್ರೆಸ್ಸರ್ ಏರಿಯಾ ಕೊಟ್ಟಿದ್ದೀವಿ ವಿತ್ LED ಮಿರರ್. 3 ಕಲರ್ಸ್ ಬರುತ್ತೆ ನಿಮಗೆ LED ಮಿರರ್ ಅಲ್ಲಿ, ನೀವು ಅದನ್ನು ನೋಡ್ಬೋದು. ಸೊ ಇಲ್ಲೂ ಕೂಡ ಅಷ್ಟೇ ಡಿಸೈನ್ ನೋಡಿ, ಎಷ್ಟು ಚಂದ ಇದೆ, ಥರ ಅಫಿಷಿಯಲ್ ಡಿಸೆಂಟ್ ಲುಕ್ಕು. ಸೊ ಇದೆಲ್ಲ ಇವರೇ ಇಂಟೀರಿಯರ್ ಡಿಸೈನ್ ಮಾಡಿಕೊಟ್ಟಿರೋದು. ನಿಮ್ಮನಿಗೂ ಇದೇ ಥರನೇ ಮಾಡಿಸ್ಬೇಕಾ? ಬೇಗ ಕಾಂಟ್ಯಾಕ್ಟ್ ಮಾಡಿ ವೇವರ್ ಡಿಸೈನ್ಸ್ ಅವ್ರನ್ನ. ಸೊ ನೀವು ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲೇ ಒಂದು 3 ನಿಂದ 4 ಥರ ನಿಮಗೆ ವಾಲ್ ಹೈಲೈಟ್ಸ್ನ ನೋಡ್ಬೋದು. ನಾವಲ್ಲಿ ಯುರೋಪಿಯನ್ ಥೀಮಲ್ಲಿ ವಾಲ್ ಮೌಲ್ಡಿಂಗ್ಸ್ ನೋಡಿದ್ವಿ. ಆ್ಯಂಡ್ ಇಲ್ಲೆಲ್ಲ ನೋಡಿದ್ರೆ ನಿಮಗೆ ಟೆಕ್ಸ್ಚರ್ ಪೇಂಟ್ಸ್ ಸರ್. ಟೆಕ್ಸ್ಚರ್ ಪೇಂಟ್ಸ್ ಅಲ್ಲಿ ವಾಲ್ ಹೈಲೈಟ್ ಹೇಗೆ ಮಾಡೋದು ಅಂತ ನಿಮಗೆ ಕಂಪ್ಲೀಟ್ ಒಂದು ಡಬಲ್ ಹೈಟ್ ವಾಲ್ ಬರ್ತಾ ಇದೆ. ಡೈನಿಂಗ್ ಏರಿಯಾ ವಾಲ್ ಹೈಲೈಟ್ ಮಾಡಬೇಕು, ಬೆಡ್ ಬ್ಯಾಕ್ ಪ್ಯಾನಲ್ ಹೈಲೈಟ್ ಮಾಡಬೇಕು, ಈ ರೀತಿ ನಾವು ಟೆಕ್ಸ್ಚರ್ ಪೇಂಟ್ಸ್ ಅಲ್ಲಿ ಹೋಗ್ಬೋದು. ಸೊ ನೋಡಿ, ಇದೊಂದೆಲ್ಲ ಡಿಸೈನ್ಸ್ ಇವರೇ ಮಾಡಿರ್ತಕ್ಕಂಥದ್ದು. ಇಲ್ಲೊಂಥರ ಡಿಸೈನ್ಸ್ ಆದ್ರೆ ಅದೊಂಥರ ಡಿಸೈನ್ಸ್ ಇದೆ ಪೇಂಟ್ ಅಲ್ಲಿ ಸರ್. ಪೇಂಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಕಂಪ್ಲೀಟ್ ಪೇಂಟ್ ಅದು. ಸೂಪರ್. ಅದನ್ನ ಟೆಕ್ಸ್ಚರ್ ಪೇಂಟ್ಸ್ ಅಂತ ಹೇಳ್ತೀವಿ. ಇದು ಐರನ್ ರಸ್ಟಿಕ್ ಪೇಂಟ್ ಬರುತ್ತೆ. ಇದು ಸ್ಪಾರ್ಕಲ್ ಪೇಂಟ್, ಅದು ನಿಮಗೆ ಕ್ಯಾಲ್ಸಿಸ್ಕ್ರೂಡ ಅಂತ ಹೇಳ್ತೀವಿ. ಇದೇನ್ ಮೇಡಮ್ ಇದು? ಅಂಡ್ ಇದು ಕೂಡ ಟೆಕ್ಸ್ಚರ್ ಪೇಂಟ್ ಸರ್. ಜಸ್ಟ್ ಒಂದು ಪ್ಲಾಸ್ಟಿಂಗ್ ಮಾಡಿ ಹಾಗೆ ಬಿಟ್ಟಂಗ ಅನ್ಸುತ್ತೆ. ಇದನ್ನ ಆರ್ಕಿ ಕಾಂಕ್ರೀಟ್ ಅಂತ ಹೇಳ್ತೀವಿ. ಏನಂತೀರಾ? ಆರ್ಕಿ ಕಾಂಕ್ರೀಟ್ ಅಂತ ಹೇಳ್ತೀವಿ. ಕಾಂಕ್ರೀಟ್. ನೈಸ್. ಸೊ
ಟಿವಿ ಯೂನಿಟ್ ಆಯ್ತು. ಸೊ ಅದನ್ನು ಕೂಡ ನೋಡಿದ್ರಿ. ಅಂಡ್ ಈ ಸ್ವಿಂಗ್ ಒಂದು ಹೈಲೈಟ್ ಆಗಿ ಅನ್ಸುತ್ತೆ ನಿಮ್ಗೆ. ಲೈಕ್ ಇದನ್ನ ಫೋಲ್ಡಬಲ್ ಸ್ವಿಂಗ್ ಅಂತ ಹೇಳ್ತೀವಿ ನಾವು. ಎರಡೂ ಕಡೆ ನಾವು ಫೋಲ್ಡ್ ಮಾಡ್ಕೋಬಹುದು. ಸೊ ಯಾವ ಕಡೆ ನಿಮ್ಗೆ ಕಾನ್ವರ್ಸೇಷನ್ ಇರುತ್ತೆ ಆ ಕಡೆಗೆ ನಾವು ಫೋಲ್ಡ್ ಮಾಡ್ಕೊಂಡು ಹಿಂಗೂ ಕೂಡ ಕುತ್ಕೋಬಹುದು. ಎಸ್. ಸೊ ಇಲ್ಲಿ ಬೇಡವಾ, ಇಷ್ಟೇ ಆ ಕಡೆಯಿಂದ ಈ ಕಡೆ ಕುತ್ಕೋಬಹುದು. ಎಸ್. ಸೊ ಎರಡು ಸೈಡ್ ಯೂಸ್ ಮಾಡ್ಬೋದು. ಇದೆಲ್ಲ ನಿಮ್ಮ ಕಡೆಯಿಂದನೇ ಇನ್ಸ್ಟಾಲೇಷನ್? ಹೌದು ಸರ್, ಪ್ರತಿಯೊಂದು ನಮ್ಮ ಹತ್ರನೇ ಸಿಗುತ್ತೆ. ಸೊ ನಮ್ದೇ ಇನ್ಹೌಸ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಪ್ರತಿಯೊಂದು ಮನೆ ರಿಲೇಟೆಡ್ ಕೆಲಸ ಎಲ್ಲ ನಮ್ಮ ಹತ್ರನೇ ಆಗುತ್ತೆ. ಪೂಜಾ ರೂಮ್ ನೋಡಿ, ಇಲ್ಲಿವರೆಗೂ ಸುಮಾರು ಪೂಜಾ ರೂಮ್ಗಳನ್ನ ತೋರಿಸಿದೀನಿ ನಾನು. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಯಾರಾದ್ರೂ ಮಾಡಿಸ್ಬೇಕು ಪೂಜಾ ಯೂನಿಟ್ ಇದು. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಎಸ್ ಸರ್, ನೀವು ಇದೆಲ್ಲ ನೀವು ಹ್ಯಾಂಡಲ್ಸ್ ಎಲ್ಲ ನೋಡ್ಬೋದು. ಕಂಪ್ಲೀಟ್ ಬ್ರಾಸ್ ಅಲ್ಲಿ, ಆಂಟಿಕ್ ಬ್ರಾಸ್ ಅಲ್ಲಿ ಮಾಡಿರ್ತೀವಿ. ಅಂಡ್ ಇದು ನೋಡಿ, ಪೂಜಾ ಬ್ಯಾಕ್ ವಾಲ್ ನೋಡ್ಬೋದು. ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಅಲ್ಲಿ ಸರ್ ಅದು ಹೋಗಿರೋದು. ನಾವು ನೋಡೋದಕ್ಕೆ ಲೈಕ್ ಪ್ಯೂರ್ ಮಾರ್ಬಲ್ ತರಾನೇ ಅನ್ಸುತ್ತೆ, ಬಟ್ ಇಟ್ಸ್ ಅ ಲ್ಯಾಮಿನೇಟ್. ಮತ್ತೆ ಗೋಪುರ ನೋಡ್ತಾ ಇರ್ಬೋದು, ಅದನ್ನು ಕೂಡ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಸೊ ನಿಮಗೆ ಕೆಳಗಡೆ ಸ್ಟೋರೇಜ್ ಅಲ್ಲಿ ಡ್ರಾವರ್ಸ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಸೊ ಈ ರೀತಿ ನೀವು ಡ್ರಾವರ್ಸ್ನು ತಗೋಬಹುದು ಕೆಳಗಡೆ. ಓಕೆ 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 ಓಕೆ. ಪೂಜಾ ರೂಮ್ ಒಂಥರ ಡಿಫ್ರೆಂಟ್ ಆಗಿದೆ. ನೈಸ್. ಎಸ್, ನೀವು ಈ ಕಡೆ ಬಂದ್ರಿ ಅಂದ್ರೆ ಇದು ಕಂಪ್ಲೀಟ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಕಾನ್ಸೆಪ್ಟ್. ಅಂಡ್ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಶಟರ್ಸ್ ತೋರಿಸಿದೀವಿ. ಓಕೆ. ಸೊ ಯಾವ ತರ ವಾರ್ಡ್ರೋಬ್ಸ್ ಹೋಗ್ಬೋದು. ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ನೋಡಿ ವಾರ್ಡ್ರೋಬ್ ಮೇಡಮ್ ಎಕ್ಸ್ಪ್ಲೇನ್. ಸೊ ನಿಮಗೆ ಒಂದು ಟ್ರೆಡಿಷನಲ್ ಕಾನ್ಸೆಪ್ಟ್ ಅಲ್ಲಿ ಬೇಕಾ, ವಿಂಟೇಜ್ ಕಾನ್ಸೆಪ್ಟ್ ಅಲ್ಲಿ ಒಂದು ವಾರ್ಡ್ರೋಬ್ ಹೋಗ್ತಾ ಇದ್ದೀರಾ ಅಂದ್ರೆ ಇದನ್ನ ನೀವು ಪ್ರಿಫರ್ ಮಾಡ್ಬೋದು. ಓಕೆ 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 ಓಕೆ. ಜಸ್ಟ್ ಅದ್ರ ಮೇಲ್ಗಡೆ ಈ ತರ ಡಿಸೈನ್ಸ್ ಮಾಡಿರೋದು. ಹೌದು ಹೌದು. ಓಕೆ ಓಕೆ ಓಕೆ. ಇದು ವಾರ್ಡ್ರೋಬ್ ಡಿಸೈನ್ ಬರುತ್ತೆ ನೋಡಿ. ಈ ತರ ಬೇಕಾ ನಿಮ್ಗೆ? ಏನಾದ್ರು ಲೈಕ್ ವೆಂಟಿಲೇಷನ್ ಪರ್ಪಸ್ ಇತ್ತಾ, ಯೂಸ್ ಕ್ಲಾತ್ಸ್ ಯೂಸ್ ಮಾಡೋದಕ್ಕೆ, UPS ಯೂನಿಟ್ಸ್ಗೆ. ಅಂಡ್ ಇದು ನಿಮಗೆ ಡ್ಯೂಕೋ ಪೇಂಟೆಡ್ ಶಟರ್ ಇದು. ಅಂಡ್ ಇದು ನಿಮಗೆ ನಾರ್ಮಲ್ ಗ್ಲಾಸಿ ಫಿನಿಶ್ ಶಟರ್ ಬರುತ್ತೆ. ಮೇಡಮ್ ಎಷ್ಟು ಡಿಸೈನ್ಸ್ ಅಲ್ಲಿ ಮಾಡಿದೀರಾ ನೀವು ವಾರ್ಡ್ರೋಬ್ ನೋಡಿ. ವಾರ್ಡ್ರೋಬ್ ಅಲ್ಲಿ ಯಾವ ತರ ಡಿಸೈನ್ಸ್ ಬೇಕು? ಇನ್ನು ನಿಮಗೆ 400+ ವೆರೈಟೀಸ್ ಇದೆ. ಸೊ ನೋಡಿ, ಈ ತರ ಡಿಸೈನ್ಸ್ ಬೇಕಾ, ಒಂದು ಲಕ್ಸುರಿ ಲುಕ್ ಆ ತರನು ಕೂಡ ಇದೆ. ಇದನ್ನು ಕೂಡ ಮಾಡಿಸ್ಕೋಬಹುದು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ತರ ಡಿಸೈನ್ಸ್ ಬೇಕಾ. ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ನೋದು ಅದಕ್ಕೇನೆ. ನಿಮಗೆ ಏನ್ ನೀವು ನೋಡ್ತಿರೋ ಪ್ರಾಕ್ಟಿಕಲ್ ಆಗಿ ಟಚ್ ಅಂಡ್ ಫೀಲ್ ಮಾಡಿ ನೋಡ್ಬೋದು ನೀವು. ಹೌದು, ನಾವ್ ಏನ್ ಮಟೀರಿಯಲ್ ಕೊಡ್ತಿದೀವಿ ಅನ್ನೋದನ್ನ ನೀವು ನೋಡ್ಬೋದು, ಇಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದೊಂಥರ ಲೈಕ್ ಈಗ ನಾವು ಹಳೆ ಕಾಲದ್ದು ಈ ಸೋಫಾ ಸೆಟ್, ಆಯಸ್ ಚೇರ್ ಎಲ್ಲ ನೋಡ್ಬೋದಲ್ಲ, ಅದೇ ಥೀಮ್ ಅಲ್ಲಿ ಈಗ ತೊಟ್ಟಿ ಮನೆ ಅಂತ ಮಾಡ್ತಾರೆ. ಕರೆಕ್ಟ್, ಆ ಮನೆಗಳಿಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದೇನಂದ್ರೆ ವಾರ್ಡ್ರೋಬ್ ಒಳಗಡೆ ಲೇಔಟ್ ಯಾವ ತರ ಇರುತ್ತೆ ಅಂತ. ಸೊ ಡಿಫಾಲ್ಟ್ ಆಗಿ ಈ ತರ ನಿಮ್ಗೊಂದು ಲೇಔಟ್ ಇರುತ್ತೆ. ಅದನ್ನ ಪಾರ್ಟಿಷನ್ಸ್, ಅದನ್ನ ಕ್ಲೈಂಟ್ಸ್ ಅವ್ರಿಗೆ ಹೇಗೆ ಇಷ್ಟನೋ ಆ ತರ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ನೋಡಿ ಇಲ್ಲೂ ಕೂಡ ಕೆಳಗಡೆ. ಸೊ ನಮ್ಗೆ ಲಾಫ್ಟ್ ಬೇಡ, ಅದ್ರ ಬದಲಿಗೆ ಬೇರೆ ಆಪ್ಷನ್ ಏನಿದೆ ಅಂದ್ರೆ ಈ ತರ ನಾವು ಕೆಳಗಡೆ ಡ್ರಾವರ್ಸ್ ಮಾಡ್ಕೋಬಹುದು. ಇದೊಂದು ಮಿರರ್ ಹಾಕ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ತರ ಇಲ್ಲೂ ಕೂಡ ಫುಲ್ ಡ್ರೆಸ್ಸಿಂಗ್ ಟೇಬಲ್ ಯೂಸ್ ಮಾಡಬಹುದು. ಹೌದು, ಅಥವಾ ಲೈಕ್ ಲೈಬ್ರರಿ ಯೂನಿಟ್ ತರ ಒಂದು ಬುಕ್ ರ್ಯಾಕ್ ತರ ಯೂಸ್ ಮಾಡಬಹುದು ಅದನ್ನ. ಇದು ಚೆನ್ನಾಗಿದೆ ಮೇಡಮ್ ಡಿಸೈನ್. ಸರ್ ಇದೆಲ್ಲ ನಿಮ್ಗೆ ಲೂವರ್ಸ್ ಅಂತ ಹೇಳ್ತೀವಿ. ಬೆಡ್ ಬ್ಯಾಕ್ ವಾಲ್ ಹೈಲೈಟ್ಸ್, ಲೂವರ್ಸ್ ಮತ್ತೆ ಫ್ಯಾಬ್ರಿಕ್ ಹೆಡ್ ಬೋರ್ಡ್ ಜೊತೆ ನಾವು ಹೈಲೈಟ್ ಮಾಡಿದೀವಿ. ಸೊ ಈ ಲೈಟಿಂಗ್ಸ್ ಎಲ್ಲ ನಿಮ್ ಕಡೆಯಿಂದನೇ ಮಾಡ್ಕೊಡ್ತೀರಾ? ಸರ್ ಸಜೆಷನ್ಸ್ ಇರುತ್ತೆ, ಲೈಟಿಂಗ್ಸ್ ಕೇಳಿದ್ರೆ ಮಾಡ್ಕೊಡ್ತೀರಾ? ಕೇಳಿದ್ರೆ ಮಾಡ್ಕೊಡ್ತೀವಿ. ಓಕೆ. ಲಕ್ಸುರಿ ಬೆಡ್ರೂಮ್ ಯಾವ ತರ ಇರಬೇಕು ಆ ತರ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಅಂಡ್ ಇದು ನಮ್ ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಅಪ್ ಅಂತ ಹೇಳ್ತೀವಿ. ವಿತ್ ರಿಮೋಟ್ ಕಂಟ್ರೋಲ್ ಬರುತ್ತೆ. ಓಕೆ ಓಕೆ. ರಿಮೋಟ್ ಅಲ್ಲಿ? ಹೌದು ಸರ್, ಇದು ಸ್ಟೋರೇಜ್ ಹೈಡ್ರಾಲಿಕ್ ಲಿಫ್ಟ್ ಅಪ್ ಅಂತ ಹೇಳ್ತೀವಿ. ಇದನ್ನ ಏನಾಗುತ್ತೆ ಈಗ ನಿಮ್ಗೆ ಅದು ಓಪನ್ ಆಗುತ್ತೆ ನೋಡಿ, ಸ್ಟೋರೇಜ್ ಓಪನ್ ಆಗುತ್ತೆ. ವಿತ್ ಮ್ಯಾಟ್ರೆಸಸ್ ಇದು ನಿಮಗೆ ಅಪ್ಲಿಫ್ಟ್ ಆಗುತ್ತೆ. ಯಾವ ಕಾಲ ಬಂತಪ್ಪ 2026ಕ್ಕೆ. ವೇವಾ ಡಿಸೈನ್ ಅವ್ರ ಕಡೆಯಿಂದ ಇದೆಲ್ಲ ತೋರಿಸ್ತಾ ಇದ್ದೀನಿ. ಹೈಡ್ರಾಲಿಕ್ ಸ್ಟೋರೇಜ್ ಮಂಚ ಅಂತ ನಾವು ಹೇಳ್ತಾ ಇರ್ತೀವಿ. ಜಸ್ಟ್ ರಿಮೋಟಲ್ಲಿ ಇದನ್ನ ಅಪ್ ಮಾಡುತ್ತೆ ಮಂಚನ. ವಿತ್ ಬೆಡ್ ನಿಮ್ಗೆ ಇದು ಅಪ್ಲಿಫ್ಟ್ ಆಗುತ್ತೆ ಸರ್. ಮ್ಯಾಟ್ರೆಸಸ್ ಇದ್ರೂ ಅಪ್ಲಿಫ್ಟ್ ಆಗುತ್ತೆ. ಎಷ್ಟು ವೇಟ್ ಇದ್ರೂ ಎತ್ತುತ್ತಾ? ಇಷ್ಟು ಲಿಮಿಟ್ ಅಂತ ಇದೆಯಾ? ಬೆಡ್ ಲೈಕ್ ಒಂದು ಮ್ಯಾಟ್ರೆಸಸ್ ನ ಲಿಫ್ಟ್ ಮಾಡುತ್ತೆ, ಅದ್ರ ಮೇಲೆ ಯಾರು ಇರಬಾರ್ದು ಅಷ್ಟೇ. ಮಲಗಿರೋರ್ನೇ ಎತ್ತುತ್ತೀವಿ, ಅವೆಲ್ಲ ಆಗಲ್ಲ. ಸೊ ನೋಡಿ, ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲೇ ಇದೆ. ಈ ಥರ ಎಲ್ಲ ಮಂಚಗಳನ್ನ ಇವ್ರ ಕಡೆಯಿಂದನೇ ಮಾಡ್ಕೊಡ್ತಾರೆ. ಮತ್ತೆ ಇದನ್ನ ಕ್ಲೋಸ್ ಮಾಡಬೇಕಂದ್ರೆ ನಿಮಗೆ ಇಲ್ಲೇ ಇರುತ್ತೆ ಸರ್ ನೋಡಿ, ಇದರಲ್ಲೇ ಡೌನ್ ಆಗುತ್ತೆ ನಿಮ್ಗೆ ರಿಮೋಟ್ ಸಿಸ್ಟಮ್. ಇಲ್ಲೇ ಸ್ಟಾಪ್ ಮಾಡಿದ ತಕ್ಷಣ ಸ್ಟಾಪ್ ಆಗುತ್ತೆ, ಅದೆಲ್ಲಿ ನಿಂತ್ಕೊಂಡು. ಮತ್ತೆ ಇನ್ನೂ ಕ್ಲೋಸ್ ಮಾಡಬೇಕಾ? ಕ್ಲೋಸ್ ಆಗುತ್ತೆ. ಸ್ಟಾಪ್ ಮಾಡಿ ಮೇಲಕ್ಕೆ ಹೋಗ್ಬೇಕಾ? ಮತ್ತೆ ಅದು ಮದ್ಮಿದ ತಕ್ಷಣ ಮೇಲಕ್ಕೆ ಹೋಗುತ್ತೆ. ಸಾಕು, ಕೆಳಗಡೆ ಬರಪ್ಪ. ಎಲ್ಲ ರಿಮೋಟ್ ಸಿಸ್ಟಮೇ. ನೆಕ್ಸ್ಟ್ ಮೇಡಮ್ ಇದು ಬಿಟ್ಟು ಇನ್ನೇನಿದೆ? ಸೊ ಇದು ಇನ್ನೊಂದು ನಿಮಗೆ ಪ್ರೀಮಿಯಂ ವಾರ್ಡ್ರೋಬ್ ಬೇಕು ಅಂದ್ರೆ, ಒಂದು ಕ್ಲಾಸಿಯಾಗಿ ನೋಡ್ತಾ ಇದ್ದೀರಾ, ಲಕ್ಸುರಿಯಾಗಿ ನೋಡ್ತಿದ್ದೀರಾ ಅಂದ್ರೆ ಇದು ನಿಮಗೆ ಅರಿಸ್ಟೋ ಲ್ಯಾಕರ್ಡ್ ಗ್ಲಾಸ್ ನೋವಾ ಶಟರ್ಸ್ ಅಂತ ಹೇಳ್ತೀವಿ ಸರ್. ಓಕೆ ಓಕೆ.
ಸೊ ಇಂಟೀರಿಯರಲ್ಲೇ ನಿಮಗೆ ಒನ್ ಆಫ್ ದ ಪ್ರೀಮಿಯಂ ಬ್ರ್ಯಾಂಡ್ ಅಂದರೆ ಅರಿಸ್ಟೋ ಅಂತ ಹೇಳ್ಬೋದು ನಿಮಗೆ. ವಿತ್ ಸೆನ್ಸರ್ ಲೈಟ್ಸ್ ಬರುತ್ತೆ ನಿಮಗೆ ಒಳಗೆ. ಶಟರ್ ಓಪನ್ ಆಗಿದ ತಕ್ಷಣ ನಿಮ್ಗೆ ಲೈಟ್ಸ್ ಆನ್ ಆಗುತ್ತೆ. ಓಕೆ, ಅಲ್ಲಿದೆಯಲ್ವಾ ಸೆನ್ಸರ್? ಎಸ್ ಸರ್, ಹೌದು. ಅದ್ರ ಮೇಲೆ ಏನೋ ಒಂದು ಕತ್ಲು ಬಿದ್ದ ತಕ್ಷಣ ಆಟೋಮೆಟಿಕ್ಕಾಗಿ ಲೈಟ್ ಆಫ್ ಆಗುತ್ತೆ. ಎಸ್, ಅದು ನಿಮಗೆ ಈ ಶಟರ್ದು ಸ್ಯಾಂಪಲ್ಸ್ ಇರೋದು. ಓಕೆ, ಏನ್ ಗೇಜ್ ಇದೆ, ಎಷ್ಟು ಪ್ರೀಮಿಯಂ ಆಗಿ ಬರುತ್ತೆ ಅನ್ನೋದನ್ನ ನೋಡೋದಕ್ಕೋಸ್ಕರ. ಇಲ್ಲಿ ನೋಡ್ತಾ ಇದೀವೋ ಇದ್ರ ಗೇಜ್ ಏನ್ ಸಾಮಾನ್ಯಕ್ಕೆ ತಗಡೋ ಗಿಡ ಸಿಂಪಲ್ ಆಗಿರುತ್ತೆ ಅನ್ಕೋಣ ಇದು ಬೇಡ, ಡೈರೆಕ್ಟ್ ಬಂದು ನೋಡಿದ್ರೆ ಅದು ಏನ್ ವೇಟ್ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಅಂಡ್ ಇದೆಲ್ಲ ನಿಮಗೆ ಹ್ಯಾಂಗರ್ಸ್ ಬರುತ್ತೆ. ಸೊ ಇದನ್ನ ನಾವು ಸ್ಯಾರಿ ಅಂಡ್ ಬ್ಲೇಸರ್ ಪುಲ್ ಔಟ್ ಅಂತ ಹೇಳ್ತೀವಿ. ಸೊ ಈ ತರ ನಾವು ಪುಲ್ ಮಾಡ್ಬೋದು. ಇದು ತುಂಬಾ ಹೈಟ್ ಇದ್ರೆ ನಾವು ಹ್ಯಾಂಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ಪುಲ್ ಮಾಡೋದಕ್ಕೆ ಅದು. ಅಂಡ್ ಇದು ನಿಮಗೆ ಸ್ಯಾರಿ ಅಂಡ್ ಟ್ರೌಸರ್ ಪುಲ್ ಔಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ಇದೆಲ್ಲ ನಿಮಗೆ ಅಡ್ಜಸ್ಟಬಲ್ ಅಂಡ್ ರಿಮೂವಬಲ್ ಇರುತ್ತೆ. ತೆಕ್ಕೋಬಹುದು ಇದನ್ನ ಬೇಕಾದ್ರೆ. ಬಳೆ ಹಾಕ್ಬೋದು, ಸ್ಯಾರಿ ಹಾಕ್ಬೋದು. ಸ್ಯಾರಿ ಅಂಡ್ ಪ್ಯಾಂಟ್ಸ್ ಎಲ್ಲ ನಾವು ಐರನ್ ಮಾಡಿ ಅಲ್ಲಿ ಹ್ಯಾಂಗ್ ಅವರ ಮಾಡ್ಬೋದು. ರಿಕ್ವೈರ್ಮೆಂಟ್. ಎಸ್ ಸರ್, ಹೌದು. ಮತ್ತೆ ಈ ಕಡೆ ಏನಿದೆ ಮೇಡಮ್? ಸೊ ಈ ಕಡೆ ಬಂದ್ರೆ ನಿಮಗೆ ಅಗೇನ್ ಇಲ್ಲಿ ಆಕ್ಸೆಸರೀಸ್ ಬರುತ್ತೆ. ಸೊ ನಿಮ್ಗೆ ಇಲ್ಲೊಂದು ಫೋಲ್ಡಬಲ್ ಐರನ್ ಯೂನಿಟ್ ಕೊಟ್ಟಿರ್ತೀವಿ. ಸೊ ಇದೇನಪ್ಪ ಅಂದ್ರೆ ಲೈಕ್ ಒಂದು ಎಮರ್ಜೆನ್ಸಿ ಇತ್ತು ಅಥವಾ ಲೈಕ್ ನಮ್ಗೆ ಸ್ಪೇಸ್ ಕನ್ಸಂಪ್ಷನ್ ಕಾನ್ಸೆಪ್ಟ್ ಇದು. ಐರನ್ ಟೇಬಲ್ ಇಡಕ್ಕೆ ಜಾಗ ಇಲ್ಲ ಅಂದ್ರೆ ಕ್ಲೋಸ್ ಇರುತ್ತೆ. ಹೌದು, ಹಿಂಗೆ ಎಳ್ಕೋಬೇಕು, ಹಿಂಗೆ ಹಾಕೊಂಡು ಐರನ್ ಎಮರ್ಜೆನ್ಸಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಮಾಡ್ಕೋಬಹುದು. ಸೊ ಪ್ಲಗ್ಗು ಅಲ್ಲೇ ಇರುತ್ತೆ. ಇದನ್ನ ನಾವು ವಾಲ್ ಅಲ್ಲೂ ತಗೋಬಹುದು. ಇದನ್ನ ವಾಲ್ ಮೌಂಟ್ ತರಾನು ಯೂಸ್ ಮಾಡಬಹುದು. ಇದು ಸಕ್ಕತ್ತಾಗಿದೆ ಕಾನ್ಸೆಪ್ಟ್. ಅಂಡ್ ಇದೆಲ್ಲ ನಿಮ್ಗೆ ಬಾಸ್ಕೆಟ್ಸ್ ಬರುತ್ತೆ, MS ಬಾಸ್ಕೆಟ್ಸ್. ಸೊ ನಮ್ ರೆಗ್ಯುಲರ್ ಆರ್ಗನೈಸರ್ಸ್ ಆಗಿರ್ಬೋದು, ಕಿಡ್ಸ್ ವೇರ್ಸ್ ಆಗಿರ್ಬೋದು, ಅಥವಾ ಪಾರ್ಟಿ ವೇರ್ ಶೂಸ್ ಅಥವಾ ಸ್ಲಿಪ್ಪರ್ಸ್ನೆಲ್ಲ ನಾವಲ್ಲಿ ಸ್ಟೋರ್ ಮಾಡ್ಬೋದು. ಈ ತರ ಇರುತ್ತೆ. ನಿಮ್ಗೆ ಇಲ್ಲೊಂದು ಹ್ಯೂಜ್ ಡ್ರಾವರ್ ಕೂಡ ಪ್ರೊವೈಡ್ ಮಾಡಿದೀವಿ, ನೋಡ್ಬೋದು ನೀವು. ಈ ರೀತಿ ಇರುತ್ತೆ. ಅಡಿಷನಲ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದ್ದೀರಾ. ಸೊ ವಾರ್ಡ್ರೋಬ್ ಅಂಡ್ ಕಾಟ್ ಸೈಡ್ ಟೇಬಲ್ ನೋಡ್ಬೋದು. ಎರಡು ಸೇಮ್ ಕಾನ್ಸೆಪ್ಟ್ ಅಲ್ಲೇ ಬರುತ್ತೆ. ಅಂಡ್ ನೀವು ಮಾಡರ್ನ್ ಥೀಮ್ ಅಲ್ಲಿ ಹೋಗ್ತಾ ಇದ್ದೀರಾ. ಸೊ ಮಾಡರ್ನ್ ಥೀಮ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ನೋಡ್ಬೋದು, ಒಂದು ಕಂಪ್ಲೀಟ್ ಒಂದು ಲ್ಯಾಕರ್ಡ್ ಗ್ಲಾಸ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ವಿತ್ ಸೇಮ್ ಥೀಮ್ ಅಲ್ಲಿ ನಿಮಗೆ ಕಾಟ್ ಸೈಡ್ ಟೇಬಲ್ ಅವೈಲೇಬಲ್ ಇರುತ್ತೆ. ಸೊ ನೋಡಿ, ಈ ಟೇಬಲ್ ಆಗಿರ್ಬೋದು ಮತ್ತೆ ಇದಾಗಿರ್ಬೋದು, ಕಂಪ್ಲೀಟ್ಲಿ ಒಂಥರ ಲಕ್ಸುರಿ ಲುಕ್ ಕೊಡ್ತಕ್ಕಂಥ ಡಿಸೈನ್ಸ್ ಮಾಡ್ಕೊಟ್ಟಿದ್ದಾರೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಅದೊಂಥರ ಟ್ರೆಡಿಷನಲ್ ಅಂಡ್ ಇವಾಗ ಹೇಳ್ಬೇಕಂದ್ರೆ ವಿಂಟೇಜ್ ಥೀಮ್ ಅಂತ ಹೇಳ್ತೀವಿ ಅದನ್ನ. ಸೊ ಇದನ್ನ ಕಿಡ್ಸ್ ಬೆಡ್ರೂಮ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಸರ್. ನಿಮ್ಮ ಮಕ್ಳಿಗೆ ಯಾವ ತರ ಥೀಮ್ ಇಷ್ಟ ಆಗುತ್ತೆ, ಅವ್ರಿಗೆ ಯಾವ ಕಾರ್ಟೂನ್ಸ್ ಇಷ್ಟ ಆಗ್ತಾರೆ, ಅದ್ರ ಬೇಸ್ ಮೇಲೆ ನಾವು ಕಿಡ್ಸ್ ಬೆಡ್ರೂಮ್ನ ನಾವು ಈ ತರ ಡೆಕೋರೇಟ್ ಮಾಡ್ಬೋದು. ಸೂಪರ್. ಸೊ ಯಾರಿಗೆ ತಾನೇ ಆಸೆ ಇರಲ್ಲ, ಮನೆ ಕಟ್ಸಿದೀವಿ ನನ್ನ ಮಗಳಿಗೂ ನನ್ನ ಮಗುಗೂ ಈ ಥರ ಒಂದು ಕಿಡ್ಸ್ ಬೆಡ್ರೂಮ್ ಮಾಡಬೇಕು ಅಂತ. ಎಲ್ಲ ಮನೆಗಳಲ್ಲೇ ಕಟ್ಸ್ಕೊಟ್ಟಿದ್ದಾರೆ. ಸೊ ಇದು ಸ್ಟಡಿ ಟೇಬಲ್ ಸರ್. ಸೊ ಇಲ್ಲೇನೆ ಅವ್ರಿಗೆ ಬೆಡ್ರೂಮಲ್ಲೇ ಒಂದು ಸ್ಟಡಿ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಆ ಸ್ಟಡಿಗೆ ಇಲ್ಲಿ ನೀವು ಸ್ಟೋರೇಜ್ ಥರನೂ ಯೂಸ್ ಮಾಡ್ಕೋಬೋದು ಇದನ್ನ. ಸೊ ಇಲ್ಲಿ ಹಾಂ ನೋಡಿ, ಸ್ಟಡಿ ಟೇಬಲ್ ಅಲ್ಲಿ ವಿವೋ ಡಿಸೈನ್ಸ್ ಅಲ್ಲಿ ಇದೊಂದೇ ಅಲ್ಲ, ಲೈಕ್ ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ, ಸ್ಟಡಿ ಮಟೀರಿಯಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ, ಸ್ಟೇಷನರೀಸ್ ಎಲ್ಲ ನಾವು ಇಲ್ಲಿ ಯೂಸ್ ಆಗುತ್ತೆ. ನೋಡಿದ್ರಿ, ಸೇಮ್ ಲ್ಯಾಕರ್ಡ್ ಗ್ಲಾಸ್ ಅಲ್ಲೇ ನಿಮಗೆ ಎಷ್ಟು ವೆರೈಟೀಸ್ ಇದೆ ಅಂತ ಸರ್. ಡಿಫ್ರೆಂಟ್ ಕೈಂಡ್ಸ್ ಆಫ್ ಶಟರ್ಸ್ ಬರುತ್ತೆ ನಿಮಗೆ. ಎಸ್ 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 ನೈಸ್. ನಾವು ವಾರ್ಡ್ರೋಬ್ ಶಟರ್ಸ್ ಅಲ್ಲೇನೆ ವಾಲ್ ಪೇಪರ್ಸ್ ಅಲ್ಲಿ ಹೋಗ್ಬೋದು. ನಿಮ್ ಫೇವ್ರೆಟ್ ಡ್ರಾಯಿಂಗ್ಸ್ ಅಥವಾ ಫೋಟೋಸ್ ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಟಫನ್ ಗ್ಲಾಸ್ ಇರುತ್ತೆ, ಯೂಸ್ ಮಾಡಬಹುದು. ಹಾಗಂತ ನಾವು ಪೆಬಲ್ ಅಲ್ಲಿ ಹೊಡಿತೀವಿ, ಹಂಗೆಲ್ಲ ಮಾಡಿದ್ರೆ ಗ್ಲಾಸ್ ನಾರ್ಮಲ್ ಯೂಸ್ ಮಾಡಬಹುದು. ಸೊ ಈ ರೀತಿ ನಿಮ್ಗೆ ಇದು ಡಿಜಿಟಲ್ ಪ್ರಿಂಟೆಡ್ ಒಂದು ಇಷ್ಟು ದೊಡ್ಡದಾಗಿ ನಿಮ್ದೇ ಫೋಟೋ ಫ್ರೇಮ್ ಕೂಡ ನಾವು ಹಾಕೋಬಹುದು, ಮಾಡ್ಕೊಡ್ತೀವಿ. ಇದು ಒಂದು ನಿಮಗೆ ಕಂಪ್ಲೀಟ್ ಒಂದು ಮಾಡ್ಯುಲರ್ ಕಿಚನ್ ವಿತ್ ಅಕ್ರಿಲಿಕ್ ಲ್ಯಾಮಿನೇಟ್ ಬರುತ್ತೆ. ಸೊ ಸರ್ವ್ ಮಾಡೋದಕ್ಕೆ. ಎಸ್ ಸರ್, ಇದನ್ನ ನಾವು ಇಟಾಲಿಯನ್ ಕಿಚನ್ ಅಂತಾನೂ ಹೇಳ್ತೀವಿ. ಕೌಂಟರ್ ಟಾಪ್ ಅಲ್ಲೆಲ್ಲ ಕಂಪ್ಲೀಟ್ ಕ್ವಾಡ್ಸ್ ಅಲ್ಲಿ ಹೋಗಿರ್ತೀವಿ. ಅಂಡ್ ಇದು ನೋಡ್ಬೋದು, ಇದನ್ನ ಪ್ಯಾಂಟ್ರಿ ಯೂನಿಟ್ ಅಂತ ಹೇಳ್ತೀವಿ, ವಿತ್ ಪ್ಯಾಂಟ್ರಿ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ ಇದನ್ನ. ಸೊ ನಾವು ಹೈಟ್ ಅಡ್ಜಸ್ಟಬಲ್ ಮಾಡ್ಕೋಬಹುದು. ಒಂದೊಂದು ಯೂನಿಟ್ ನಿಮಗೆ 5 to 10 kgs ವೆಯ್ಟ್ನ ತಡೆಯುತ್ತೆ. ಅಂಡ್ ಇದು ನಿಮಗೆ 180 ಡಿಗ್ರಿ ವೈಡ್ ಓಪನಿಂಗ್ ಕೂಡ ಕೊಡ್ತಿದೆ. ಓಕೆ, ಈ ಮೈಕ್ರೋವೇವ್ ಅನ್ನು ಪ್ರತಿಯೊಂದು ಕೂಡ ನಿಮ್ಮ ಕಡೆಯಿಂದನೇ ಎಸ್ ಸರ್, ಹೌದು, ನಮ್ಮ ಕಡೆ ಸರಿಯಾಗಿ ನೀವು ಇನ್ಸ್ಟಾಲೇಷನ್ ಮಾಡಿರ್ತೀವಿ. ನೋಡಿ, ಇದೆಲ್ಲ ಇದು ಓವನ್ ಸ್ಟೋರೇಜ್, ನಿಮಗೆ ಫಿಕ್ಸ್ಡ್ ಅಕೊಮಡೇಷನ್ ಇರುತ್ತೆ ನಿಮಗೆ. ಈ ರೀತಿ ಇರುತ್ತೆ. ಇದು ನಿಮಗೆ OTGಗೆ ಬರುತ್ತೆ. ಸೊ ಎಲ್ಲಾನು ನೀವೇನು ನಿಮ್ಮ ಮನೇಲಿ ಆಲ್ರೆಡಿ ಇತ್ತು ಅಂದರೆ ಅದ್ರ ಮೆಷರ್ಮೆಂಟ್ ಕೊಟ್ರಿ ಅಂದರೆ ಆ ಮೆಷರ್ಮೆಂಟಿಗೆ ತಕ್ಕಂಗೆ ನಾವೊಂದು ಅಕೊಮಡೇಷನ್ ನಿಮಗೆ. ಇದೆಲ್ಲ ಕ್ವಾಡ್ಸ್ ಮೇಡಮ್? ಹೌದು ಸರ್, ಕ್ವಾಡ್ಸ್. ಸೊ ನೋಡಿ, ಸ್ಟವ್ ನೋಡ್ತಾ ಇದ್ದೀರಾ. ಆ್ಯಂಡ್ ಇದೆಲ್ಲ ಟ್ಯಾಂಡಮ್ಸ್ ಬರುತ್ತೆ ನಿಮಗೆ, ಹೆವಿ ಟ್ಯಾಂಡಮ್ಸ್ ಬರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಟ್ಯಾಂಡಮ್ಸ್ ಕೂಡ ಕೊಟ್ಟಿರ್ತೀವಿ. ಆ್ಯಂಡ್ ಇದು ನಿಮಗೆ ಕಟ್ಲರಿ ಟ್ರೇ ನೋಡ್ಬೋದು, PVC ಕಟ್ಲರಿ ಟ್ರೇ. ಇದು ನಿಮಗೆ ರಿಮೂವಬಲ್ ಇರುತ್ತೆ. ಸೊ ಈ ಥರ. ಆ್ಯಂಡ್ ಇದು ನಿಮಗೆ ಹೈಡ್ರಾಲಿಕ್ ಅಪ್ ಲಿಫ್ಟ್ ಬರುತ್ತೆ. ಹಾಂ, ಎಸ್ ಸರ್, ಸ್ಟ್ಯಾಂಡ್ ಬೈ ಹೋಲ್ಡ್, ಎಲ್ಲಿ ಬೇಕಾದರೂ ಸ್ಟಾಪ್ ಮಾಡ್ಕೋಬೋದು ನೀವು. ಈ ರೀತಿ ಇರುತ್ತೆ. ಇದು ಸಿಂಗಲ್ ಅಪ್ ಲಿಫ್ಟ್ ಅಂತ ಹೇಳ್ತೀವಿ. ಇಲ್ಲೊಂದು ಡಬಲ್ ಅಪ್ ಲಿಫ್ಟ್ ಇದೆ, ತೋರಿಸ್ತೀನಿ. ಇದು ನಿಮಗೆ ಡಬಲ್ ಅಪ್ ಲಿಫ್ಟ್.
ಒಳಗಡೆ ಏನಿದೆ ಈ ಥರ ಸಿಸ್ಟಮ್ ಮಾಡಿದ್ದೀರಾ? ಎಸ್. ನೈಸ್. ಒಟ್ಟಲ್ಲಿ ಒಂದು ಕಿಚನ್ ಕೂಡ ಅದ್ಭುತವಾಗಿ ಕಾಣಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೇ ಥರನೇ ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ತೀರಾ ನೀವು. ಸೊ ಇನ್ನೊಂದು ಕಾರ್ನರ್ ಯೂನಿಟ್ ನೋಡ್ಬೋದು ನೀವು ಇಲ್ಲಿ, ಮ್ಯಾಜಿಕ್ ಕಾರ್ನರ್ ಯೂನಿಟ್ ಅಂತ ಹೇಳ್ತೀವಿ ಇದನ್ನ. ಸೊ ಈ ರೀತಿ ಬರುತ್ತೆ. ಸೂಪರ್. ನೋಡಿ ಅದ್ರಲ್ಲಿ ಜಾಗನೇ ಇಲ್ಲ ಅನ್ಕೋತೀವಿ. ಸೊ ಕಾರ್ನರ್ ಯೂನಿಟ್ ನ ವೇಸ್ಟ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ, ಅದನ್ನು ನಾವು ಈ ರೀತಿ ಮ್ಯಾಜಿಕ್ ಕಾರ್ನರ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ಇದು ನಿಮಗೆ ಬಾಟಲ್ ಪುಲ್ ಔಟ್ಸ್ ಬರುತ್ತೆ. ಸೊ ಇಷ್ಟೆಲ್ಲ ಯೂನಿಟ್ಸ್ ನಿಮಗೆ ಕಿಚನ್ ಅಲ್ಲಿ ಸಿಗುತ್ತೆ. ಫ್ಲೂಟೆಡ್ ಗ್ಲಾಸ್ ಪಾರ್ಟಿಷನ್ ಅಂತ ಹೇಳ್ತೀವಿ ಇದನ್ನ. ಸೊ ಇದನ್ನ ನೀವು ವ್ಯಾನಿಟೀಸ್ ಅಲ್ಲಿ, ಬಾತ್ರೂಮ್ಸ್ ಅಲ್ಲಿ ವೆಟ್ ಅಂಡ್ ಡ್ರೈ ಏರಿಯಾ ಕಾನ್ಸೆಪ್ಟ್ ಮಧ್ಯೆ ಪಾರ್ಟಿಷನ್ ತರ ತಗೋಬಹುದು. ಅಂಡ್ ಇದು ಡ್ರೈ ಕಿಚನ್ ಸರ್. ಇದು ಡ್ಯೂಕೋ ಪೇಂಟೆಡ್ ಕಿಚನ್ ವಿತ್ ಮೊರಾಕಿನ್ ಟೈಲ್. ಇದು ಕೂಡ ಕಿಚನ್. ಸೊ ಅಲ್ಲಿ ತೋರಿಸೋದಲ್ಲ ಆ ತರನು ಯೂಸ್ ಮಾಡಬಹುದು. ಸಿಂಪಲ್ ಆಗಬೇಕು ಅಂದ್ರೆ ಈ ತರ ಯೂಸ್ ಮಾಡಬಹುದು. ಸೊ ನೋಡಿ ಆ ಟೈಲ್ಸ್ ಗಳು ನೋಡ್ರಿ, ಕಿಚನ್ ಗೆ ಹೇಳಿ ಮಾಡಿಸಿರೋ ಟೈಲ್ಸ್ ಡಿಸೈನ್ಸ್ ಇದಂಗಿದೆ. ಇದೆಲ್ಲ ಏನು ಮೆಟೀರಿಯಲ್ ಮೇಡಮ್? ಸರ್ ಇದನ್ನ ನಾವು ಕೊರಿಯನ್ ಟಾಪ್ ಅಂತ ಹೇಳ್ತೀವಿ ಸರ್. ಕೊರಿಯನ್ ಟಾಪ್. ನೈಸ್. ಅಂಡ್ ಇವತ್ತು ಬಜೆಟ್ ಫ್ರೆಂಡ್ಲಿ ಆಗಿ ನೋಡ್ತಾ ಇದ್ದೀರಾ, ಏನು ಆಗಲ್ಲ ಸರ್. ಎಲ್ಲ BWP ಪ್ಲೈ ಕೊಟ್ಟಿರ್ತೀವಲ್ಲಿ, ಬಾಯ್ಲಿಂಗ್ ವಾಟರ್ ಪ್ರೂಫ್ ಅಂತ ಹೇಳ್ತೀವಲ್ವಾ. ಇಲ್ಲಿ ಒಂದು ಕಿಚನ್ ಕಾನ್ಸೆಪ್ಟ್ ಇದೆ. ಎಸ್ ಸರ್, ಹೌದು. ನೀವು ಒಂದು ಸಿಂಪಲ್ ಆಗಿ ಬಜೆಟ್ ಫ್ರೆಂಡ್ಲಿ ಆಗಿ ಒಂದು ಕಿಚನ್ ಹೋಗ್ತಿದ್ದೀರಾ ಅಂದ್ರೆ ಈ ತರ ಕಿಚನ್ ನೀವು ಟ್ರೈ ಮಾಡ್ಬೋದು. ಸೊ ನೋಡಿ, ಈ ತರ ಬೇಕಾ ಅಥವಾ ಆಲ್ರೆಡಿ ಲಕ್ಸುರಿ ತೋರಿಸಿದ್ವಿ ಆ ತರ ಬೇಕಾ ಅಥವಾ ಈ ತರ ಬೇಕಾ, ಎಲ್ಲ ತರ ಇದೆ. ಅಂದ್ರೆ ಡ್ಯೂಯಲ್ ಕಲರ್ ಬೇಕಾ, ಸಿಂಗಲ್ ಕಲರ್ ಬೇಕಾ? ಸೊ ಇದು ನಿಮಗೆ ರೋಲಿಂಗ್ ಶಟರ್ಸ್, ಸ್ಪೈಸ್ ರ್ಯಾಕ್ ವಿತ್ ರೋಲಿಂಗ್ ಶಟರ್ಸ್ ಬರುತ್ತೆ. ಸೊ ಸಣ್ಣ ಮಕ್ಳು ಇರ್ತಾರೆ, ಮಿಕ್ಸಿ ಗ್ರೈಂಡರ್ ಎಲ್ಲ ನಾವನ್ನ ಈ ತರ ಹೈಡ್ ಮಾಡ್ಬೋದು ಅವ್ರ ಕಡೆಯಿಂದ. ಸೊ ಇವುಗಳಿಗೂ ಕೂಡ ನಾವು ಆಗಲೇ ವಾರ್ಡ್ರೋಬ್ ನೋಡಿದ್ವಲ್ಲ, ಸೆನ್ಸರ್ ಲೈಟ್, ಲೈಕ್ ಓಪನ್ ಮಾಡಿ ಹಾಕೋಬಹುದು, ಯೂಸ್ ಮಾಡ್ಬೋದಲ್ವಾ? ನೋಡಿ ವೇವಾ ಡಿಸೈನ್ಸ್ ಅಲ್ಲಿ ಇಷ್ಟೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲೇ ನೋಡ್ಬೋದು ಪ್ರತಿಯೊಂದು ಕೂಡ. ಸೊ ಮೆಟೀರಿಯಲ್ ಯಾವ ಥರ ಇದೆ ಏನು, ಸುಮ್ಮನೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸರಿ ಬಂದೋಗಿ ಸುಮ್ಮನೆ ನೋಡಿ, ಆ ಫೀಲೇ ಬೇರೆ ಇದೆ. ಆ್ಯಂಡ್ ಇದು ನೋಡಿ, ಇದು ಲೈಕ್ ಮಿಕ್ಸಿನ ಇಟ್ಕೊಂಡು ನಾವು ಗ್ರೈಂಡ್ ಮಾಡ್ಬೋದು, ವೆಜಿಸ್ ಚಾಪ್ ಮಾಡ್ಬೋದು, ಟ್ರೇ ಥರನೂ ತಡೆಯುತ್ತೆ ಸರ್. ಸರ್ ಇದು ನಮ್ಮದೇ ಕನ್ಸ್ಟ್ರಕ್ಷನ್ ಕಂಪನಿ. ಸೊ ಇಲ್ಲೂ ನೀವು ಕೆಲವೊಂದು ಇಂಟೀರಿಯರ್ ಡಿಸೈನ್ಸ್ ನೋಡಬಹುದು. ಬರೀ ಇಂಟೀರಿಯರ್ ಅಷ್ಟೇ ಅಲ್ಲ, ಕನ್ಸ್ಟ್ರಕ್ಷನ್ ಕೂಡ ಮಾಡ್ತೀರಾ? ಹೌದು. ಕನ್ಸ್ಟ್ರಕ್ಷನ್ ಕಂಪನಿ ಹೆಸರು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಅಂತನಾ? ಎಸ್ ಸರ್, ಹೌದು. ಓಕೆ, ಇಲ್ಲೂ ಕೂಡ ಇಂಟೀರಿಯರ್ ಮಾಡಿದ್ದೀರಾ? ಹಾ, ಎಸ್ ಸರ್, ಹೌದು. ಸೊ ಇದು ನಿಮಗೆ ಹಿಡನ್ ಡೋರ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಮೇಡಮ್ ಹೋದ್ರಲ್ಲ ಒಳಗಡೆ, ಹ್ಯಾಂಡಲ್ ಇಲ್ಲ ಏನಿಲ್ಲ, ಅಲ್ಲಿ ಓಪನ್ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಮೇಡಮ್ ನಮಗೆ. ಸೊ ಕ್ಲೋಸ್ ಆದಾಗ ಇಲ್ಲೊಂದು ಡೋರ್ ಇದೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ? ಹೌದು. ಸೊ ಇಲ್ಲಿ ಪುಷ್ ಮಾಡ್ತೀರಾ, ಒಳಗೆ ಹೋಗ್ತೀರಾ. ಸೊ ಈ ರೀತಿ ಇರುತ್ತೆ. ಲೈಕ್ ಯೂಶುವಲ್ ಆಗಿ ಸ್ಟೋರ್ ರೂಮ್ ಮತ್ತೆ ವಾಶ್ರೂಮ್ ಅಂತ ಕಡೆ ಯೂಸ್ ಮಾಡ್ತಾರಲ್ವಾ? ಎಸ್ ಸರ್, ಹೌದು. ನೈಸ್. ಸೊ ಇವಾಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವಾಕ್ ಇನ್ ಇರುತ್ತೆ, ಅದು ಬೇರೆಯವ್ರಿಗೆ ಕಾಣಿಸಬಾರ್ದು. ನಾವು ಆಗಲೇ ವಾಲ್ ನೋಡಿದ್ವಲ್ಲ, ಅದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲೂ ಕೂಡ ಮಾಡಿ. ಎಸ್ ಸರ್, ಹೌದು. ಆರ್ಕಿ ಕಾಂಕ್ರೀಟ್ ಟೆಕ್ಸ್ಚರ್ ಪೇಂಟ್ ಅದು. ಅಂಡ್ ನೀವು ನೋಡಿ ಫಾಲ್ ಸೀಲಿಂಗ್ ನ ಈ ತರನೂ ಮಾಡಿಸಬಹುದು. ನೈಸ್. ಬರೀ ಕಾಂಕ್ರೀಟ್ ಇಲ್ಲೂ ಕೂಡ ಯೂಸ್ ಮಾಡಿದಿರಲ್ವಾ? ಹಾ ಸರ್, ಹೌದು. ಟೆಕ್ಸ್ಚರ್ ಪೇಂಟ್ ನ ಸೀಲಿಂಗ್ಸ್ ಅಲ್ಲೂ ಹೋಗ್ಬೋದು. ಸೊ ಎಷ್ಟು ತರ ಲ್ಯಾಮಿನೇಟ್ಸ್ ಇದೆ. ಲ್ಯಾಮಿನೇಟ್ಸ್ ಅಂದ್ರೆ ಲೈಕ್ ಸಿಂಪಲ್ ಆಗಿರುತ್ತೆ, ಅಷ್ಟು ಲಕ್ಸುರಿ ಅನ್ಸಲ್ಲ ಅನ್ನೋರಿಗೆ ಇದನ್ನ ತೋರಿಸ್ಬೋದು ಸರ್ ನೀವು. ಸೊ ಲ್ಯಾಮಿನೇಟ್ಸ್ ಅಲ್ಲಿ ಎಷ್ಟು ತರ ವೆರೈಟೀಸ್ ಇರುತ್ತೆ ಅಂತ ನೀವು ಇಲ್ಲಿ ಅಂದ್ರೆ ಪ್ಲೈವುಡ್ ಮೇಲೆ ಹಾಕೋದು. ಪ್ಲೈವುಡ್ ಮೇಲೆ ಏನ್ ಪೇಸ್ಟ್ ಮಾಡ್ತೀವಲ್ವಾ, ಅದು ಲ್ಯಾಮಿನೇಟ್ ಸರ್. ಇಲ್ಲಿ ನೋಡ್ಬೋದು. ಎಸ್ ಸರ್, ನೀವು ನೋಡ್ಬೋದು ವಾಲ್ ಪೇಪರ್ ತರನೇ ಲ್ಯಾಮಿನೇಟ್ಸ್ ಕೂಡ ಬಂದಿದೆ ಇವಾಗ. ಸೂಪರ್. ನೋಡಿ ಈ ರೀತಿ ಬರೀ ವುಡನ್ ಥೀಮಲ್ಲೇ ಬರುತ್ತಾ ಅಂದ್ರೆ ಇಲ್ಲ, ನೀವು ಮಾರ್ಬಲ್ ಥೀಮಲ್ಲೂ ನೋಡ್ಬೋದು. ಸೊ ಈ ಥರ ಬರುತ್ತೆ ನಿಮಗೆ. ಸೊ ನೋಡಿ ಇಷ್ಟೆಲ್ಲ ನಿಮಗೆ ಟೆಕ್ಸ್ಚರ್ಡಲ್ಲಿ ಬರುತ್ತೆ. ತುಂಬಾನೇ ಸರ್, ನಾನು ಹೇಳಿದಷ್ಟು ಫುಲ್ ಕ್ಯಾಟ್ಲಾಗ್ಸ್ ಅದೇ. ಇದೆಲ್ಲ ನಿಮಗೆ ವಾಲ್ ಹೈಲೈಟ್ಸ್, ರಾಫ್ಟರ್ಸ್ ಅಂತ ಹೇಳ್ತೀವಿ. ರಾಫ್ಟರ್ಸ್ ಅವ್ರ ಲೂವರ್ಸ್ ಅಂತ ಹೇಳ್ಬೋದು. ಕಂಪ್ಲೀಟ್ ನೋಡಿ, ಇದೆಲ್ಲ ನೀವು TV ಯೂನಿಟ್ಸ್ ಹತ್ರ ಯೂಸ್ ಮಾಡ್ಬೋದು, ಬೆಡ್ ಬ್ಯಾಕ್ ಪ್ಯಾನಲ್ಸ್ ಅಲ್ಲಿ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ಇದು ಬಂದರೆ ನಿಮಗೆ ಚಾರ್ಕೋಲ್ ಶೀಟ್ಸ್ ಅಂತ ಹೇಳ್ತೀವಿ. ಚಾರ್ಕೋಲ್ ಶೀಟ್ಸ್, ಎಸ್. ಸೊ ಇದು ಒಂದು ಸ್ಟೋನ್ ಕ್ಲಾಡಿಂಗ್ ಥರನೇ ಅನ್ಸುತ್ತೆ, ಬಟ್ ಇಟ್ಸ್ ಅ PVC ಮಟೀರಿಯಲ್. ಇದನ್ನೆಲ್ಲ ನಾವು ವಾಲ್ ಹೈಲೈಟ್ಸ್ ಆಗಿ ಯೂಸ್ ಮಾಡ್ಬೋದು. ಸೂಪರ್. ಸೊ ನಾವು ಯಾವ ಥರ ಮಟೀರಿಯಲ್ಸ್ ಕೊಡ್ತಾ ಇದ್ದೀವಿ, ಹೈಲೈಟ್ಸ್ ಕೊಡ್ತಾ ಇದ್ದೀವಿ ಅಂತ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಮತ್ತು ಆಗಲೇ ನಾವು ಬಂದ ತಕ್ಷಣ ನೋಡಿದೆ ನಾನು, ಇವನ್ ಮೆಟಲ್ಸ್ ಎಲ್ಲಿ ಯಾವ ಥರ ಯೂಸ್ ಮಾಡೋದು, ಪ್ಲಂಬಿಂಗ್ ಯಾವ ಥರ ಯೂಸ್ ಮಾಡಬೇಕು, ಪ್ರತಿಯೊಂದು ಕೂಡ ಇವ್ರ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲೇ ಇದೆ. ಸೊ ಬರೀ ಇಂಟೀರಿಯರ್ ಅಲ್ಲ, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ಇಲ್ಲೇ ಇದೆ ಅಲ್ವಾ? ಸೊ ಇದು ಕಿಚನ್ ಲ್ಯಾಮಿನೇಟ್ಸ್ ನೋಡ್ಬೋದು ಸರ್ ನೀವು. ಕಿಚನ್ಗೆ ಸಂಬಂಧ ಕಿಚನಿಗೆ ಬೇರೆ ಥರ ಲ್ಯಾಮಿನೇಟ್ ಗ್ಲಾಸಿ ಇದೆ. ಹಾಂ, ಆಕ್ರಿಲಿಕ್ ಲ್ಯಾಮಿನೇಟ್ ಇದೆ. ಸೊ ನೋಡಿ ಯಾವ ಕಲರು ನಿಮಗೆ ಸಿಗಲ್ಲ ಅಂತ ಇಲ್ವೇ ಇಲ್ಲ, ಪ್ರತಿ ಕಲರ್ಸಲ್ಲಿ ನೀವು ಹುಡುಕ್ಬೋದು. ಒಟ್ನಲ್ಲಿ ನಿಮ್ಮ ಆಫೀಸಿಗೆ ಬಂದ್ರೆ ಒನ್ ಡೇ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿದ್ದು ಇಂಟೀರಿಯರ್ ಸಂಬಂಧಪಟ್ಟಿದ್ದು ಅಲ್ವಾ? ಹೌದು. ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಐಟಮ್ ನೋಡೋದು ಒಂಥರ ಆದ್ರೆ ಅದ್ರ ಬಗ್ಗೆ ಎಜುಕೇಶನ್ ನಾಲೆಡ್ಜ್ 100% ನಾಲೆಡ್ಜ್ ಸಿಗುತ್ತೆ ನಿಮಗೆ. ನೀವು ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ.